ಕರ್ನಾಟಕ ಟಿಇಟಿ ಪರೀಕ್ಷೆಗೆ ಬೆರಳಚ್ಚು ಹಾಗೂ ಭಾವಚಿತ್ರ ಸೆರೆ, ಮೈ ನಡುಗುವ ಚಳಿಯಲ್ಲಿ ಪರದಾಡಿದ ಪರೀಕ್ಷಾರ್ಥಿಗಳು. ಸರ್ಕಾರ ವರ್ಷದಲ್ಲಿ 2 ಬಾರಿ ಶಿಕ್ಷಕರಿಗೆ ಅರ್ಹತಾ ಪರೀಕ್ಷೆ ನಡೆಸಬೇಕು ಎಂಬ ಆದೇಶ ಹೊರಡಿಸಿದರೂ 2 ವರ್ಷದ ನಂತರ ಟಿಇಟಿ ಪರೀಕ್ಷೆ ನಡೆಸಿದೆ. ಮುಂದಾಲೋಚನೆ ಇಲ್ಲದೆ ಸಮಯವನ್ನು ಬೆಳಗ್ಗೆ 7 ಗಂಟೆಗೆ ಇಟ್ಟಿದ್ದು ದೂರದ ಅಭ್ಯರ್ಥಿಗಳು ಮೈ ಕೊರೆಯುವ ಚಳಿಯಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ಹಾಜರಾಗಲು ತೊಂದರೆ ಅನುಭವಿಸಿದರು. ಪರೀಕ್ಷಾರ್ಥಿಗಳು ತಯಾರಿ ಮಾಡಿ ಮೈ ಕೊರೆಯುವ ಚಳಿಯಲ್ಲಿ ಪರೀಕ್ಷೆ ಕೇಂದ್ರಕ್ಕೆ ಬಂದರೆ ಈ ಬಾರಿ ಬೆರಳೆಚ್ಚು ಹಾಗೂ ಭಾವಚಿತ್ರ ಸೆರೆ ಹಿಡಿಯುವ ಹೊಸ ಆದೇಶದಿಂದ ಪರೀಕ್ಷಾರ್ಥಿಗಳು 2 ಗಂಟೆ ಮುಂಚಿತವಾಗಿ ಬಂದರೂ ಪರದಾಡುವಂತಾಯಿತು. ಆಧಾರ್ ಕಾರ್ಡ್, ಪ್ರವೇಶ ಪತ್ರ ಹಾಗೂ ಸ್ವತಃ ಅಭ್ಯರ್ಥಿ ಬಂದರೂ ಬೆರಳಚ್ಚು ಹಾಗೂ ಭಾವಚಿತ್ರ ಸೆರೆ ಹಿಡಿಯುವ ಅವಶ್ಯಕತೆ ಇದೆಯೇ? ಪರೀಕ್ಷಾರ್ಥಿಗಳ 2 ಗಂಟೆ ಸಮಯ ವ್ಯರ್ಥವಾಗುವುದು ಜೊತೆಗೆ ಯಾವುದೋ ಕಾರಣಾಂತರಗಳಿಂದ ಕೊನೆಯ ಸಮಯದಲ್ಲಿ ಬರುವ ಪರೀಕ್ಷಾರ್ಥಿಗಳು ಗೊಂದಲ ಹಾಗೂ ಆತಂಕಕ್ಕೆ ಒಳಗಾಗುವಂತೆ ಮಾಡಿದೆ. ಇನ್ನು ಚಿಕ್ಕೋಡಿ ಪಟ್ಟಣದ ಕೆಎಲ್ಇ ಪರೀಕ್ಷಾ ಕೇಂದ್ರದಲ್ಲಿ ಬೆರಳೆಚ್ಚು ಹಾಗೂ ಭಾವಚಿತ್ರ ಸೆರೆ ಹಿಡಿಯುವ ಕೆಲಸದಲ್ಲಿ ಆಪರೇಟರ್ಗಳ ಅನುಭವ ಕೊರತೆಯಿಂದ ಹಾಗೂ ಟ್ಯಾಬ್ಗಳ ಲೋ ಬ್ಯಾಟರಿ ತೊಂದರೆಯಿಂದ ಪರೀಕ್ಷೆ ಮುಂಚೆಯೇ ಪರದಾಡುವಂತಾಗಿದೆ. ಆಧಾರ್ ಕಾರ್ಡ್, ಪ್ರವೇಶ ಪತ್ರ ಹಾಗೂ ಸ್ವತಃ ಅಭ್ಯರ್ಥಿ ಹಾಜರಿದ್ದರೂ ಬೆರಳೆಚ್ಚು ಹಾಗೂ ಭಾವಚಿತ್ರ ಸೆರೆ ಹಿಡಿಯುವ ಅವಶ್ಯಕತೆ ಇದೆಯಾ ಎಂದು ಪರೀಕ್ಷಾರ್ಥಿಗಳು ಮಾತನಾಡಿಕೊಳ್ಳುತ್ತಿದ್ದಾರೆ. ಇನ್ನಾದರೂ ಸರ್ಕಾರ ಇಲ್ಲಸಲ್ಲದ ಪ್ರಯೋಗಕ್ಕೆ ಕೈ ಹಾಕಿ ಪರೀಕ್ಷಾರ್ಥಿಗಳ ಸಮಯ ವ್ಯರ್ಥ ಮಾಡುವ ಬದಲು ಪರೀಕ್ಷೆಯಲ್ಲಿ ಸರಳೀಕರಣ ಮಾಡುವರೋ ಎಂದು ಕಾದು ನೋಡಬೇಕಿದೆ.